ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಧನ್ಯವಾದ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಅನಾಹತ ಚಕ್ರ ಅಥವಾ ಹಾರ್ಟ್ ಚಕ್ರ. ಇದು ನಮ್ಮ ಎನರ್ಜಿ ಪಾಯಿಂಟ್ಗಳಲ್ಲಿ 4ನೇ ಚಕ್ರ. ಪ್ರೀತಿ, ಕರುಣೆ, ಕ್ಷಮೆ ಮತ್ತು ದೈವಿಕ ಸಂಪರ್ಕದ ಕೇಂದ್ರ. ನಮ್ಮ ಹೃದಯದ ಮಧ್ಯಭಾಗದಲ್ಲಿ ಇರೋ ಎನರ್ಜಿ ಪಾಯಿಂಟನ್ನು ಹೃದಯ ಚಕ್ರ ಅಥವಾ ಅನಾಹತ ಚಕ್ರ ಅಂತ ಕರೀತಾರೆ. ಆಹತನಾದ ಅಂದರೆ 2 ವಸ್ತುಗಳು ಪರಸ್ಪರ ಡಿಕ್ಕಿ ಹೊಡೆದಾಗ ಉಂಟಾಗುವ ಶಬ್ದ. ಅನಾಹತನಾದ ಅಂದರೆ 2 ವಸ್ತುಗಳು ಡಿಕ್ಕಿ ಹೊಡೆದಿಲ್ಲದಿದ್ದರೂ ಉಂಟಾಗುವ ದೈವಿಕ ನಾದ. ದ ಸೌಂಡ್ ಆಫ್ ಪ್ಯೂರ್ ಎಕ್ಸಿಸ್ಟೆನ್ಸ್. ಈ ಚಕ್ರ ನಮ್ಮ ಪ್ಯೂರ್ ಲವ್, ಕರುಣೆ, ಕ್ಷಮೆ, ಸಹಾನುಭೂತಿ ಎಲ್ಲ ಭಾವನೆಗಳ ಮೂಲ. ಫೀಲಿಂಗ್ಸಿಗೆ ಸಂಬಂಧಪಟ್ಟ ಎನರ್ಜಿ ಪಾಯಿಂಟ್. ಇದು ನಮ್ಮ ಲೋವರ್ ಚಕ್ರ ಅಂದರೆ ಫಿಸಿಕಲ್ ಡಿಸೈರ್ ಮತ್ತು ಅಪ್ಪರ್ ಚಕ್ರ ಸ್ಪಿರಿಚುವಲ್ ವಿಸ್ಡಮ್ ನಡುವೆ ಸೇತುವೆ ಥರ ಕೆಲಸ ಮಾಡುತ್ತೆ. ಇದರ ಸ್ಥಾನ ಹೃದಯದ ಮಧ್ಯದಲ್ಲಿ, ಸೆಂಟರ್ ಆಫ್ ದ ಚೆಸ್ಟ್. ಇದರ ತತ್ವ ವಾಯುತತ್ವ. ಇದರ ಬೀಜಮಂತ್ರ ಯಮ್. ಇದನ್ನು 12 ದಳದ ಕಮಲದ ಹಾಗೆ ಚಿತ್ರಿಸಲಾಗಿದೆ. ಬಣ್ಣ ಹಸಿರು, ಸಿಂಬಲ್ ಆಫ್ ಹೀಲಿಂಗ್ ಆ್ಯಂಡ್ ಗ್ರೋತ್. ಇದರ ದೇವತೆ ಈಶಾನ, ಶಿವನ ಶಾಂತ ರೂಪ. ಶಕ್ತಿ ದೇವತೆ ಕಾಕಿಣಿ ದೇವಿ. ತುಂಬ ಭಾವನೆಗಳನ್ನು ಹೇಳದೆ ಒಳಗಡೆನೇ ಇಟ್ಕೊಂಡ್ರೆ ಈ ಎನರ್ಜಿ ಪಾಯಿಂಟ್ ಬ್ಲಾಕ್ ಆಗುತ್ತೆ. ಇನ್ನು ಈ ಚಕ್ರ ಇಂಬ್ಯಾಲೆನ್ಸ್ಡ್ ಆದರೆ ಏನೇನು ಲಕ್ಷಣಗಳು ಅಂತ ನೋಡೋಣ. 1, ಲವ್ವನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರಲ್ಲ ಇವರಿಗೆ, ಭಯ ಆಗುತ್ತೆ. 2ನೇದು ಭಾವನೆಗಳೇ ಇಲ್ಲದ ಮನೋಭಾವ ಅಥವಾ ಡಿಸ್ಕನೆಕ್ಟೆಡ್ ಥರ ಫೀಲ್ ಆಗೋದು. 3ನೇದು ನಂಬಿಕೆ ಇರಲ್ಲ, ಟ್ರಸ್ಟ್ ಇಶ್ಯೂ ಇರುತ್ತೆ. 4ನೇದು ಬೇರೆಯವರ ತಪ್ಪನ್ನು ಕ್ಷಮಿಸುವ ಗುಣ ಇರಲ್ಲ ಇವರಿಗೆ. 5ನೇದು ಪದೇ ಪದೇ ಹಳೆಯ ನೆನಪಿನಿಂದ ಕೊರಗುವುದು. ಇನ್ನು ಈ ಎನರ್ಜಿ ಪಾಯಿಂಟ್ ಬ್ಯಾಲೆನ್ಸ್ ಆಗಿದ್ದರೆ ಏನೇನು ಗುಣಲಕ್ಷಣ ಇರುತ್ತೆ ಅಂಥವರಲ್ಲಿ ಅಂತ ನೋಡೋಣ. 1, ಪ್ಯೂರ್ ಅನ್ಕಂಡೀಷ್ನಲ್ ಲವ್ ಎಲ್ಲರ ಬಗ್ಗೆ ಇರುತ್ತೆ. 2, ಕ್ಷಮಿಸುವ ಗುಣ ಅಂದರೆ ಫರ್ಗಿವ್ ಮಾಡ್ತಾರೆ ಬೇಗ. 3ನೇದು ಎಮೋಷ್ನಲ್ ಬ್ಯಾಲೆನ್ಸ್, ಕಾಮ್ ಆಗಿರ್ತಾರೆ. 4ನೇದು ಸೆಲ್ಫ್ ಲವ್ ಅಂದರೆ ತನ್ನನ್ನು ತಾನು ಪ್ರೀತಿಸೋದು. ತನ್ನನ್ನು ತಾನು ಪ್ರೀತಿಸೋಕ್ಕೆ ಗೊತ್ತಿಲ್ಲದೆ ಇರೋರು ಇನ್ನೊಬ್ಬರಿಗೆ ಪ್ರೀತಿ ಕೊಡೋಕ್ಕೆ ಕೂಡ ಸಾಧ್ಯವಿಲ್ಲ. ಹಾಗೆ ಎಕ್ಸೆಪ್ಟೆನ್ಸು, ಹೇಗೆ ಇದ್ದೇವೆ ಹಾಗೆಯೇ ನಮ್ಮನ್ನು ನಾವು ಒಪ್ಕೊಳ್ಳೋ ಗುಣ. 5ನೇದು ಪ್ರಕೃತಿ ಜೊತೆ ಚೆನ್ನಾಗಿ ಕನೆಕ್ಟ್ ಆಗಿರ್ತಾರೆ. ಹ್ಯುಮ್ಯಾನಿಟಿಗೆ ಹೆಚ್ಚು ಬೆಲೆ ಕೊಡ್ತಾರೆ. 6ನೇದು ಸಂಬಂಧಗಳಲ್ಲಿ ಪೀಸ್ಫುಲ್ ಆಗಿರುತ್ತೆ. ಮತ್ತು 7ನೇದು ಗ್ರ್ಯಾಟಿಟ್ಯೂಡ್ ಮತ್ತು ಕರುಣೆ ಎಲ್ಲರ ಬಗ್ಗೆ, ಹಾಗೆ ಎಲ್ಲ ಜೀವರಾಶಿಗಳ ಬಗ್ಗೆ ಕರುಣೆ ಇರುತ್ತೆ ಇವರಿಗೆ. ಮುಖ್ಯವಾಗಿ ಎಲ್ಲರನ್ನ ಕ್ಷಮಿಸುವ ಗುಣ ಇರಬೇಕು. ಇಲ್ಲಾಂದರೆ ಅದೇ ಹೋಗ್ತಾ ಹೋಗ್ತಾ ಹಾರ್ಟ್ನಲ್ಲಿ ಬ್ಲಾಕೇಜ್ ಮುಂತಾದ ಹೆಲ್ತ್ ಇಶ್ಯೂವನ್ನು ತರುತ್ತೆ. ಈ ಥರ ಅಂದರೆ ಒಳಗಡೆ ಕೊರಗ್ತಾ ಇದ್ದರೆ ಕ್ಷಮಿಸೋಕ್ಕೆ ಕಷ್ಟ ಆಗುತ್ತಲ್ಲ ಕೆಲವರಿಗೆ, ಅದು ಅಂಥವರಿಗೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ಈ ಚಕ್ರ ಓವರ್ ಆ್ಯಕ್ಟಿವ್ ಆಗಿದ್ದರೆ ಏನೇನಾಗುತ್ತೆ ಅಂತ ಹೇಳ್ತೀನಿ. ಓವರ್ ಅಟ್ಯಾಚ್ಮೆಂಟ್ ಇರುತ್ತೆ ಅಥವಾ ಪೊಸೆಸಿವ್ನೆಸ್, ತುಂಬ ಪೊಸೆಸಿವ್ ಆಗಿರೋದು, ಅಥವಾ ಹಸ್ಬೆಂಡ್ ಅಥವಾ ವೈಫು ಯಾರೇ ಫ್ರೆಂಡ್ಶಿಪ್ಪಲ್ಲಿ ಯಾರೇ ಆಗಿರಲಿ ಪೊಸೆಸಿವ್ ಆಗಿ ತುಂಬ ಓವರ್ ಪೊಸೆಸಿವ್ ಆಗೋದು. ಮತ್ತು ಓವರ್ ಸ್ಯಾಕ್ರಿಫೈಸ್ ಮಾಡೋದು ಅಂದರೆ ತನ್ನನ್ನು ನೆಗ್ಲೆಕ್ಟ್ ಮಾಡಿಕೊಂಡು ಇನ್ನೊಬ್ಬರಿಗೋಸ್ಕರ ತ್ಯಾಗ ಮಾಡೋ ಗುಣ. ಮತ್ತು ಜೆಲಸ್ಸಿ ಜಾಸ್ತಿ ಇರುತ್ತೆ. ಹಾರ್ಟ್ ಬ್ರೇಕ್ ಆಗಾಗ ಆಗುತ್ತೆ. ಮತ್ತು ಎಮೋಷ್ನಲ್ ಪೇನು ಇದು ಕೂಡ ಇರುತ್ತೆ. ಓವರ್ಲಿ ಆ್ಯಕ್ಟಿವ್ ಆಗಿರುವಂಥ ಅನಾಹತ ಚಕ್ರದ ಗುಣ ಇದೆಲ್ಲ. ಇದನ್ನು ಹೀಲ್ ಮಾಡೋಕ್ಕೆ ಯಮ್ ಬೀಜಮಂತ್ರವನ್ನು ಜಪಿಸೋದು. ಯಮ್ ಬೀಜಮಂತ್ರ ಜಪಿಸುವಾಗ ಯಮ್ ಅಂತ ಆ ಒಳಗಡೆಯಿಂದ ವೈಬ್ರೇಷನ್ ಬರಬೇಕು. ಅದು ಎಲ್ಲ ಬೀಜಮಂತ್ರ ನಾನೀಗ ಇಷ್ಟು ದಿನ ಹೇಳಿದ್ನಲ್ಲ
ಆ ಬೀಜ ಮಂತ್ರ ಜಪಿಸುವಾಗ ಎಲ್ಲದರಲ್ಲೂ ವೈಬ್ರೇಷನ್ ನಿಮಗೆ ಫೀಲ್ ಆಗಬೇಕು, ಆ ಥರ ಜಪಿಸ್ಬೇಕು. ಸುಮ್ಮನೆ ಯಾಂತ್ರಿಕವಾಗಿ ಜಪಿಸಿದ್ರೆ ಪ್ರಯೋಜನ ಇಲ್ಲ. ಹೃದಯದ ಮಧ್ಯಭಾಗದಲ್ಲಿ ಗ್ರೀನ್ ಲೈಟ್ ಎಕ್ಸ್ಪ್ಯಾಂಡ್ ಆದ ಹಾಗೆ ಇಮ್ಯಾಜಿನ್ ಮಾಡೋದು. ಮತ್ತು ನಿಮ್ಮ ಹೃದಯದಿಂದ ಗ್ರೀನ್ ಲೈಟ್ ಬ್ರಹ್ಮಾಂಡದೊಂದಿಗೆ ಕನೆಕ್ಟ್ ಆದ ಹಾಗೆ ವಿಜುವಲೈಸೇಷನ್ ಮಾಡ್ಕೋಬಹುದು. ಇದಕ್ಕೆ ಪೂರಕವಾದ ಯೋಗಾಸನ, ಭುಜಂಗಾಸನ ಮತ್ತು ಧನುರಾಸನ. ಇನ್ನು ಅರೋಮಾ ಥೆರಪಿ ಅಂತ ಮಾಡ್ತಾರಲ್ಲ, ಅದನ್ನು ಮಾಡ್ಕೋಬೋದು. ಒಳ್ಳೆ ಸುಗಂಧಭರಿತ ಮೈಲ್ಡ್ ಆಗಿರೋ ಎಸೆನ್ಷಿಯಲ್ ಆಯಿಲ್ ಅದರಿಂದ ಯೂಸ್ ಮಾಡಿ ಹಾರ್ಟ್ ಚಕ್ರನ ಹೀಲ್ ಮಾಡ್ಬೋದು. ಈ ಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ಪ್ಯೂರ್ ಲವ್, ಪ್ರೇಮ, ಕರುಣೆ ಫೀಲ್ ಮಾಡೋಕ್ಕೆ ಸಾಧ್ಯ. ಹಾಗೆ ಪ್ರೀತಿ, ಪ್ರೇಮ ಇನ್ನೊಬ್ಬರಿಗೆ ಹಂಚೋದಕ್ಕೆ ಸಾಧ್ಯ. ಆದಷ್ಟು ಹೇಳಬೇಕಾಗಿರೋ ಫೀಲಿಂಗ್ಸನ್ನು ಒಳಗೆ ಮುಚ್ಚಿಡದೆ ಹೇಳಿಕೊಂಡು ತಪ್ಪು ಮಾಡಿದವ್ರನ್ನ ಕ್ಷಮಿಸುವುದ್ರ ಮೂಲಕ ನಮ್ಮ ಜೀವನವನ್ನು ನಾವು ಸುಧಾರಿಸ್ಕೊಳ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.